ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತೊಂದು ನಮ್ಮ ಅಜ್ಜಿ ಊರಲ್ಲಿ ನಮ್ಮ ಅಜ್ಜಿದು 2ನೇ ವರ್ಷದ ಪೂಜೆ ಇತ್ತು ಅಂತ ಹೇಳಿ ಹೋಗಿದ್ವಿ. ಹಾಗಾಗಿ ಹಿಂದಿನ ದಿನ ಏನೇನಾಯಿತು, ನಮ್ಮ ಮನೇಲೆಲ್ಲ ಯಾರ್ಯಾರು ಬಂದಿದ್ದರು ಎಲ್ಲನೂ ವೀಡಿಯೋ ಮಾಡೋಣ ಅಂದ್ಕೊಂಡು, ಒಂದು ಮೆಮೊರಿಗೆ ಅಂತ ಇರುತ್ತೆ. ಮತ್ತು ಈ ಊರನ್ನ ತೋರಿಸೋಣ ಹೇಗಿದೆ ಅಂತ, ಸುತ್ತಮುತ್ತ ವಾತಾವರಣ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ನಾವು ಎಷ್ಟು ವರ್ಷ ಆದಮೇಲೆ ನೋಡಿದ್ರೂ ನಮಗೆ ಎಷ್ಟೊಂದು ಜನ ಸೇರಿದ್ವಾ, ನಾವೆಲ್ಲ ಇದು ವೀಡಿಯೋ ಮಾಡಿದ್ವಾ, ಈ ಥರ ಎಲ್ಲ ಮಾಡಿದ್ವಾ ಅನ್ನೋದೊಂದು ಮೆಮೊರಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಮಾಡಿದ್ದು. ಇದು ನಮ್ಮ ಅಜ್ಜಿದು 2ನೇ ವರ್ಷದ ಪೂಜೆ ಇರೋದ್ರಿಂದ ನಾವೆಲ್ಲರೂ ಹೋಗಿದ್ವಿ. ಇಲ್ಲಿ ಸುತ್ತ ತೋಟ, ಹೊಲ, ಗದ್ದೆ ಮತ್ತು ಗುಡ್ಡ ಮಾತ್ರ ಗುಡ್ಡ ಅಂತ ಇದೆ. ಸುತ್ತ ಎದ್ರೆ ಸಾಕು ಗುಡ್ಡನೇ ನೋಡ್ಬೋದು, ಆ ಥರ ಎಲ್ಲ ವಾತಾವರಣ ಇದೆ. ಇದು ಮಲೆನಾಡು ಸೈಡು, ತರೀಕೆರೆ ಅಂತ. ಇದು ಅಜ್ಜಂಪುರದಿಂದ 5 ಕಿಲೋಮೀಟ್ರ್ ಆಗುತ್ತೆ ಈ ಊರು. ಇಲ್ಲಿ ಬಸ್ಸು ಯಾವುದೂ ಫೆಸಿಲಿಟಿ ಇಲ್ಲ, ಒಂದೇ ಒಂದು ಬಸ್ ಬರುತ್ತೆ ಅಷ್ಟೇ. ಎಲ್ಲರೂ ಓನ್ ವೆಹಿಕಲ್ ಇರೋದ್ರಿಂದ ಎಲ್ಲರೂ ಸ್ಕೂಲಿಗೆಲ್ಲ ಬಸ್ಸೆಲ್ಲ ಬರೋದ್ರಿಂದ ಹೋಗ್ತಾ ಇರ್ತಾರೆ. ಎಲ್ಲರೂ 2 ವೀಲರ್ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ಅವ್ರವ್ರ ವೆಹಿಕಲ್ಗಳಲ್ಲಿ ಓಡಾಡ್ತಾರೆ. ಹಾಗಾಗಿ ಒಂದು ಮೆಮೊರಿ ಇರಲಿ ಅಂತ ವೀಡಿಯೋನ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ. ಇದೇನಪ್ಪ ಇವಳು ಯಾವಾಗಲೂ ಒಂದೊಂದು ವೀಡಿಯೋನ ಅಪ್ಡೇಟ್ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ಏನು ಚೆನ್ನಾಗಿರುತ್ತೆ ವೀಡಿಯೋಸ್ನ ಅಂತ ಮಾಡಿದ್ದೀನಿ ಅಷ್ಟೇ. ಇದು ಮಲೆನಾಡು ಸೈಡ್ ಆಗಿರೋದ್ರಿಂದ ಅಡಿಕೆ ಮತ್ತು ಜಾಸ್ತಿ ಬೆಳೀತಾರೆ. ಅಡಿಕೆ ಮತ್ತು ಬಾಳೆ. ಇಲ್ಲಿ ಊರಿಗೆ ಹೋದರೆ ಸಾಕು ನಾವು ಬಾಳೆನ, ಮರಬಾಳೆ, ಪುಟ್ಟಬಾಳೆ, ಚಿಕ್ಕಿ ಬಾಳೆ ಅಂತ ತುಂಬ ಬಾಳೆಹಣ್ಣು ಬೆಳೆದಿದ್ದಾರೆ ನಮ್ಮ ಮಾವ. ಅಲ್ಲಿ ಹೋದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಒಂದು ಸಲ ಅಷ್ಟು ತಿನ್ನೋಕ್ಕಿರುತ್ತೆ. ಒಂದು ಬಾಳೆಹಣ್ಣಾಗಲಿ, ಸಪೋಟ, ಮಾವಿನಕಾಯಿ ಸೀಸನಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲನೂ ತಿನ್ಬೋದು. ಒಂದೇ ಸರಿ ಎಲ್ಲನೂ ತಿನ್ನೋಕ್ಕೂ ಆಗೋಲ್ಲ, ಮತ್ತು ತಿಂಗಳುಗಟ್ಟಲೆ ಇರೋಕ್ಕೂ ಆಗೋಲ್ಲ ಅಲ್ವಾ. ಹಂಗೆ ನೋಡಿ ನನ್ನ ಮಗ ಹೆಂಗೆ ತರಲೆ ಮಾಡ್ತಿದ್ದಾನೆ ಅಂತ. ತೆಂಗಿನಕಾಯಿ ಕೊಟ್ಬಿಟ್ಟು ಅವ್ರ ಅತ್ತೆ ಕೈಲಿ ಮೇಲ್ಗಡೆ ಹಾಕು ಅಂತ ಎಷ್ಟು ಹಠ ಮಾಡ್ತಾನೆ, ಎಷ್ಟು ಓಡಾಡ್ತಾನೆ, ತುಂಬ ತುಂಟ ಇದ್ದಾನೆ ಅವನು. ಅವನಿಗೂ ಒಂದು ಮೆಮೊರಿ ಇರುತ್ತೆ, ನಾನು ಹಿಂಗೆಲ್ಲ ಮಾಡ್ತಿದ್ನ ಅಂತ. ನಮ್ಮಮ್ಮ ಇಷ್ಟೊಂದು ವೀಡಿಯೋನೆಲ್ಲ ಮೆಮೊರಿಯಾಗಿ ಇಟ್ಟಿದ್ದಾರೆ ನನಗೋಸ್ಕರ ಅಂತ ಅವನಿಗೂ ಖುಷಿಯಾಗುತ್ತೆ ಅನ್ನೋ ಒಂದು ಕಾರಣದಿಂದ ವೀಡಿಯೋನ ಕೂಡ ಮಾಡ್ತಾಯಿದ್ದೀನಿ. ಎಲ್ರಿಗೂ ಖುಷಿಯಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಲೂ ಹೀಗೆ ತರಲೆ ಯಾರಾದರೂ ಇದನ್ನು ಅಂತ ಹೇಳಿ. ಮತ್ತು ನೋಡಿ, ತೆಂಗಿನಕಾಯಿ ತಗೊಂಡು ಕಾಲ ಮೇಲೆಲ್ಲ ಹಾಕ್ಕೊಳ್ಳೋದು, ಮೇಲು ಕೆಸಿರಿ ಅಂತ ಎಲ್ಲ ಹೇಳ್ತಾನೆ. ತುಂಬ ತರಲೆ ಇದ್ದಾನೆ. ಇಲ್ಲಿ ನೋಡ್ಬೋದು ಅಡಿಕೆ ಪ್ಯಾಕೆಟ್ ಮಾಡಿದ್ದಾರೆ. ಉಣಿ ಏನಾದರೂ ಹೋಗಿದ್ರೆ ಅಡಿಕೆ ಹಾಕೋಕ್ಕೆ, ಮತ್ತು ಹೊಸ್ದಾಗಿ ಏನಾದರೂ ಹಾಕಿದ್ರೆ ಹಾಕಿದ್ದಾರೆ. ಇದು ಊರಿಂದ ಆಚೆ ಇದೆ ಒಂದು ಸ್ವಲ್ಪ. ಈ ಊರಲ್ಲಿ ಇರೋದೇ ಒಂದು 30-40 ಮನೆ ಇದೆ ಅಷ್ಟೇ. ತುಂಬ ಚಿಕ್ಕ ಊರು. ಹತ್ರ ಹೋದರೆ, ಅಂದರೆ ಊರು ಹತ್ರ ಹೋದರೆ ಮಾತ್ರ, ಅಂದರೆ ಒಂದು ಸ್ವಲ್ಪ ತುಂಬ ಹತ್ರ ಹೋದಾಗ ಮಾತ್ರನೇ ಗೊತ್ತಾಗುತ್ತೆ ಅಲ್ಲಿ ಮನೆಗಳಿದೆ, ಊರಿದೆ ಅಂತ. ನಾನು ಕೂಡ ಇಲ್ಲೇ ಚಿಕ್ಕವಳಿಂದ ಬೆಳೆದಿದ್ದು, 5th ಸ್ಟ್ಯಾಂಡರ್ಡ್ವರೆಗೂ ಇದೇ ಊರ ಸ್ಕೂಲ್ಗೆಲ್ಲ ಹೋಗಿದ್ದು. ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಟೈಮ್ ಸಿಕ್ಕಿದ್ರೆ ನಾನು ಹೋದಾಗ ನಮ್ಮ ಸ್ಕೂಲು ಫುಲ್ ಊರನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಒಂದೊಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಮೆಮೊರಿ ಇರುತ್ತೆ ಅಲ್ವಾ, ಹಾಗೆಯೇ ಎಲ್ರಿಗೂ ಒಂದೊಂದು ಇಷ್ಟ ಇರುತ್ತೆ. ಈ ಊರು ನಮ್ಮದು, ನಮ್ಮ ಅಜ್ಜಿ ಊರು, ನಾವೆಲ್ಲ ಬೆಳೆದು ಆಟ ಆಡಿದ್ದು ಅಂತೆಲ್ಲ. ಬಟ್ ಆಗಿನ, ಅಂದರೆ ನಾವೆಲ್ಲ ಚಿಕ್ಕವರಲ್ಲಿದ್ದಾಗ ಅಷ್ಟು ಜನ ರಜಕ್ಕೆಲ್ಲ, ಹಾಲಿಡೇಸ್ಗೆಲ್ಲ ಬರ್ತಾ ಇರ್ತಿದ್ರು, ಎಲ್ಲ ಇರ್ತಿದ್ರು. ಬಟ್ ಇವಾಗ ಯಾವ ಮಕ್ಕಳು ಅಜ್ಜಿ ಮನೆ, ತಾತ ಮನೆ, ದೊಡ್ಡಮ್ಮ ದೊಡ್ಡಪ್ಪ ಮನೆ ಅಂತ ಯಾರೂ ಹೋಗಲ್ಲ. ಎಲ್ಲ ಟ್ರಿಪ್ ಹೋಗ್ತಾರೆ, ಇಲ್ಲಾಂದರೆ ಮನೇಲೇ ಮೊಬೈಲ್ ಇಟ್ಕೊಂಡೆಲ್ಲ ಕೂತಿರ್ತಾರೆ. ಆದಷ್ಟು ನನ್ನ ಮಗನ್ನ ಈ ಮೊಬೈಲಿಂದ ದೂರ ಇಟ್ಬಿಟ್ಟು ಸ್ವಲ್ಪ ಎಂಗೇಜ್ ಮಾಡಬೇಕು, ಆಚೆ ಎಲ್ಲ ಓಡಾಡಬೇಕು ಅಂತ ಆಸೆ ನನಗೆ. ಬಟ್ ಅವನು ಯಾವಾಗಲೂ ಮೊಬೈಲ್ ಇಟ್ಕೊಂಡಿರೋಕ್ಕೆ ಟ್ರೈ ಮಾಡ್ತಾನೆ. ಇವಾಗಲೇ ಊಟ ಮಾಡಬೇಕು ಅಂದರೆ ಸಾಕು ಅವನಿಗೆ ಮೊಬೈಲ್ ಬೇಕು. ನೋಡೋಣ ಮುಂದೆ ಹೇಗಿರ್ತಾನೆ ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇರಲಿಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ನೋಡ್ಕೊಳ್ಳೋಣ. ಆಯಿತಾ? ಹಾಯ್ ಮೇಡಮ್. ಎಲ್ರಿಗೂ ಎಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ನಮ್ಮ ಅತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಎಲ್ರಿಗೂ ಒಲೆಯಲ್ಲಿ ಬೇಯಿಸಿದ ರೊಟ್ಟಿನೇ ಚೆಂದ, ಟೇಸ್ಟಾಗಿರುತ್ತೆ, ಒಲೆಯಲ್ಲಿ ಮಾಡಿರೋದೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಆಚೆನೇ ಅಡುಗೆ ಮಾಡ್ತಾಯಿದ್ವಿ. ಯಾರಿಗೆಲ್ಲ ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಇಷ್ಟ, ಎಲ್ರಿಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.